ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ಕ್ಯಾನ್ಸರ್ ಕಾಯಿಲೆಯಿಂದ ಒದ್ದಾಡ್ತಾ ಇದ್ದಾರೆ. ಬಿಸಿಸಿಐ ಎಷ್ಟು ಶ್ರೀಮಂತ ಸಂಸ್ಥೆಯಾದ್ರೆ ಏನು ಅಂತ ಹೇಳಿ ಮಾಜಿ ಆಟಗಾರನ ನೆರವಿಗೆ ಬರ್ತಾ ಇಲ್ಲ ಅಂತ ಹೇಳಿ ಕಪಿಲ್ ದೇವ್ ಕಿಡಿಕಾರಿದ್ದಾರೆ. ಈ ಸಂಬಂಧ ಬಿಸಿಸಿಐ ವಿರುದ್ಧ ಭಾರಿ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಕ್ಯಾನ್ಸರ್ ಮಹಾಮಾರಿಯಿಂದ ನರಳ್ತಾ ಇರುವಂತಹ ಆ ಆಟಗಾರನಾದ್ರೂ ಯಾರು? ಆತನ ಆರೋಗ್ಯ ಪರಿಸ್ಥಿತಿ ಈಗ ಹೇಗಿದೆ? ಬನ್ನಿ ನೋಡ್ತಾ ಹೋಗೋಣ. ಆತ ಭಾರತದ ಗೆಲುವಿಗಾಗಿ ಹೋರಾಡಿದವ. ಎಷ್ಟೋ ಪಂದ್ಯಗಳಲ್ಲಿ ಏಕಾಂಗಿಯಾಗಿ ಹೋರಾಡಿ ಟೀಂ ಇಂಡಿಯಾಗೆ ಗೆಲುವು ತಂದುಕೊಟ್ಟಿದ್ದ. ಅವತ್ತು ಹಿಂದೂಸ್ತಾನದ ಗೆಲುವಿಗಾಗಿ ಹೋರಾಡಿದವನು ಇವತ್ತು ಜೀವನ್ಮರಣ ಹೋರಾಟ ನಡೆಸ್ತಾ ಇದ್ದಾರೆ. ಆತ ಬೇರ್ಯಾರು ಅಲ್ಲ, ಟೀಂ ಇಂಡಿಯಾದ ಒಂದು ಕಾಲದ ಸೂಪರ್ ಸ್ಟಾರ್ ಅಂಶುಮಾನ್ ಗಾಯಕ್ವಾಡ್. ಸ್ಟಾರ್ ಆಟಗಾರನನ್ನ ಕಾಡ್ತಾ ಇದೆ ಕ್ಯಾನ್ಸರ್ ಮಹಾಮಾರಿ. 1 ಕೋಟಿ ನೀಡೋದಕ್ಕೆ ಮುಂದಾಯಿತು ಬಿಸಿಸಿಐ. ಟೀಂ ಇಂಡಿಯಾದ ಮಾಜಿ ಆಟಗಾರ ಅಂಶುಮಾನ್ ಗಾಯಕ್ವಾಡ್ ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ದಾರೆ. ರಕ್ತ ಕ್ಯಾನ್ಸರ್ ಅನ್ನೋ ಮಹಾಮಾರಿ ಅವರನ್ನ ಕಾಡ್ತಾ ಇದೆ. ಸದ್ಯ ಅಂಶುಮಾನ್ ಲಂಡನ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈಗ ಗಾಯಕ್ವಾಡ್ ನೆರವಿಗೆ ಬಿಸಿಸಿಐ ಮುಂದಾಗಿದೆ. ಚಿಕಿತ್ಸೆಗಾಗಿ 1 ಕೋಟಿ ನೀಡೋದಾಗಿ ಬಿಸಿಸಿಐ ಕಾರ್ಯದರ್ಶಿ ಜೈ ಶಾ ಹೇಳಿದ್ದಾರೆ. ಅಂಶುಮಾನ್ ತುಂಬಾ ಕಷ್ಟದಲ್ಲಿದ್ದಾರೆ. ಅವರಿಗೆ ಬಿಸಿಸಿಐ ಸಹಾಯ ಮಾಡಬೇಕು ಅಂತ ಮಾಜಿ ಆಟಗಾರ ಸಂದೀಪ್ ಪಾಟೀಲ್ ಹೇಳಿದ್ರು. ಆದ್ರೆ ಇದಕ್ಕೆ ಬಿಸಿಸಿಐ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ. ಬಿಸಿಸಿಐ ವಿರುದ್ಧ ಕಿಡಿಕಾರಿದ್ರು ವಿಶ್ವ ಗೆದ್ದ ಕ್ಯಾಪ್ಟನ್. ಸಂದೀಪ್ ಪಾಟೀಲ್ ಬೆನ್ನಲ್ಲೇ ಟೀಂ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಕಪಿಲ್ ದೇವ್ ಕಿಡಿಕಾರಿದ್ರು. ನಾನು ಮತ್ತು ಅಂಶುಮಾನ್ ಜೊತೆಯಾಗಿ ಆಡಿದೀವಿ. ಆತನನ್ನ ಈ ರೀತಿ ನೋಡುವುದಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಬಿಸಿಸಿಐ ಆತನ ನೆರವಿಗೆ ನಿಲ್ಬೇಕು. ಒಂದ್ ವೇಳೆ ಬಿಸಿಸಿಐ ಆತನ ಸಹಾಯಕ್ಕೆ ಬಂದಿಲ್ಲ ಅಂದ್ರೆ ನಮ್ಮೆಲ್ಲರ ಪಿಂಚಣಿಯನ್ನ ಆತನಿಗೆ ನೀಡೋದಾಗಿ ಹೇಳಿದ್ರು. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಬಿಸಿಸಿಐ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಕಪಿಲ್ ದೇವ್ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಈಗ ಬಿಸಿಸಿಐ ಮಾಜಿ ಆಟಗಾರನ ನೆರವಿಗೆ ಬಂದಿದೆ. ಯಾರು ಈ ಅಂಶುಮಾನ್ ಗಾಯಕ್ವಾಡ್? ಅಂಶುಮಾನ್ ಗಾಯಕ್ವಾಡ್ ಟೀಂ ಇಂಡಿಯಾದ ಮಾಜಿ ಆಟಗಾರ. ಅವರಿಗೆ ಈಗ 71 ವರ್ಷ ವಯಸ್ಸು. ಟೀಂ ಇಂಡಿಯಾ ಪರ 40 ಟೆಸ್ಟ್ ಹಾಗೂ 15 ಏಕದಿನ ಪಂದ್ಯಗಳನ್ನಾಡಿದ್ದಾರೆ. ಅವರಿಗೆ ತುಂಬಾ ಹೆಸರು ತಂದುಕೊಟ್ಟಿದ್ದು ಕೋಚಿಂಗ್ ಹುದ್ದೆ. 1997ರಿಂದ 2000ನೇ ಇಸ್ವಿವರೆಗೆ ಅಂದ್ರೆ 3 ವರ್ಷಗಳ ಕಾಲ ಟೀಂ ಇಂಡಿಯಾದ ಹೆಡ್ ಕೋಚ್ ಆಗಿ ಕೆಲಸ ಮಾಡಿದ್ರು. ಈ ಸಮಯದಲ್ಲಿ ಗಾಯಕ್ವಾಡ್ ಒಂದು ಬಲಿಷ್ಠ ತಂಡವನ್ನ ಕಟ್ಟಿದ್ರು. ಇವರ ಅವಧಿಯಲ್ಲಿ ಭಾರತ ಪ್ರತಿಷ್ಠಿತ ಕೋಕಾ ಕೋಲಾ ಕಪ್ ಹಾಗೂ ಪಾಕ್ ವಿರುದ್ಧ ದೆಹಲಿ ಟೆಸ್ಟ್ ಅನ್ನ ಗೆದ್ದುಕೊಂಡಿತ್ತು. ಅಂಶುಮಾನ್ ಗಾಯಕ್ವಾಡ್ ಕ್ಯಾನ್ಸರ್ ಜೊತೆ ಸುದೀರ್ಘ ಹೋರಾಟ ನಡೆಸ್ತಾ ಇದ್ದಾರೆ. ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಟೀಂ ಇಂಡಿಯಾದ ಯಶಸ್ಸಿಗಾಗಿ ಹೋರಾಡಿದ ಈ ಛಲಗಾರ ಕ್ಯಾನ್ಸರ್ ಅನ್ನೋ ಮಹಾಮಾರಿಯನ್ನ ಗೆದ್ದು ಆದಷ್ಟು ಬೇಗ ತಾಯ್ನಾಡಿಗೆ ವಾಪಸ್ ಆಗ್ಲಿ ಅಂತ ಇಡೀ ಹಿಂದೂಸ್ತಾನ ಪ್ರಾರ್ಥನೆ ಮಾಡ್ತಾ ಇದೆ. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಟೀಮ್ ಇಂಡಿಯಾದ ಸ್ಟಾರ್ ಆಟಗಾರ ಕ್ಯಾನ್ಸರ್ ಕಾಯಿಲೆಯಿಂದ ಒದ್ದಾಡ್ತಾ ಇದ್ದಾರೆ. ಬಿಸಿಸಿಐ ಎಷ್ಟು ಶ್ರೀಮಂತ ಸಂಸ್ಥೆಯಾದ್ರೆ ಏನು ಅಂತ ಹೇಳಿ ಮಾಜಿ ಆಟಗಾರನ ನೆರವಿಗೆ ಬರ್ತಾ ಇಲ್ಲ ಅಂತ ಹೇಳಿ ಕಪಿಲ್ ದೇವ್ ಕಿಡಿಕಾರಿದ್ದಾರೆ. ಈ ಸಂಬಂಧ ಬಿಸಿಸಿಐ ವಿರುದ್ಧ ಭಾರಿ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಕ್ಯಾನ್ಸರ್ ಮಹಾಮಾರಿಯಿಂದ ನರಳ್ತಾ ಇರುವಂತಹ ಆ ಆಟಗಾರನಾದ್ರೂ ಯಾರು? ಆತನ ಆರೋಗ್ಯ ಪರಿಸ್ಥಿತಿ ಈಗ ಹೇಗಿದೆ? ಬನ್ನಿ ನೋಡ್ತಾ ಹೋಗೋಣ. ಆತ ಭಾರತದ ಗೆಲುವಿಗಾಗಿ ಹೋರಾಡಿದವ. ಎಷ್ಟೋ ಪಂದ್ಯಗಳಲ್ಲಿ ಏಕಾಂಗಿಯಾಗಿ ಹೋರಾಡಿ ಟೀಂ ಇಂಡಿಯಾಗೆ ಗೆಲುವು ತಂದುಕೊಟ್ಟಿದ್ದ. ಅವತ್ತು ಹಿಂದೂಸ್ತಾನದ ಗೆಲುವಿಗಾಗಿ ಹೋರಾಡಿದವನು ಇವತ್ತು ಜೀವನ್ಮರಣ ಹೋರಾಟ ನಡೆಸ್ತಾ ಇದ್ದಾರೆ. ಆತ ಬೇರ್ಯಾರು ಅಲ್ಲ, ಟೀಂ ಇಂಡಿಯಾದ ಒಂದು ಕಾಲದ ಸೂಪರ್ ಸ್ಟಾರ್ ಅಂಶುಮಾನ್ ಗಾಯಕ್ವಾಡ್. ಸ್ಟಾರ್ ಆಟಗಾರನನ್ನ ಕಾಡ್ತಾ ಇದೆ ಕ್ಯಾನ್ಸರ್ ಮಹಾಮಾರಿ.
1 ಕೋಟಿ ನೀಡೋದಕ್ಕೆ ಮುಂದಾಯಿತು ಬಿಸಿಸಿಐ. ಟೀಂ ಇಂಡಿಯಾದ ಮಾಜಿ ಆಟಗಾರ ಅಂಶುಮಾನ್ ಗಾಯಕ್ವಾಡ್ ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ದಾರೆ. ರಕ್ತ ಕ್ಯಾನ್ಸರ್ ಅನ್ನು ಮಹಾಮಾರಿ ಅವರನ್ನ ಕಾಡ್ತಾ ಇದೆ. ಸದ್ಯ ಅಂಶುಮಾನ್ ಲಂಡನ್ನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈಗ ಗಾಯಕ್ವಾಡ್ ನೆರವಿಗೆ ಬಿಸಿಸಿಐ ಮುಂದಾಗಿದೆ. ಚಿಕಿತ್ಸೆಗಾಗಿ 1 ಕೋಟಿ ನೀಡೋದಾಗಿ ಬಿಸಿಸಿಐ ಕಾರ್ಯದರ್ಶಿ ಜೈ ಶಾ ಹೇಳಿದ್ದಾರೆ. ಅಂಶುಮಾನ್ ತುಂಬಾ ಕಷ್ಟದಲ್ಲಿದ್ದಾರೆ, ಅವರಿಗೆ ಬಿಸಿಸಿಐ ಸಹಾಯ ಮಾಡಬೇಕು ಅಂತ ಮಾಜಿ ಆಟಗಾರ ಸಂದೀಪ್ ಪಾಟೀಲ್ ಹೇಳಿದ್ರು. ಆದ್ರೆ ಇದಕ್ಕೆ ಬಿಸಿಸಿಐ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ. ಬಿಸಿಸಿಐ ವಿರುದ್ಧ ಕಿಡಿಕಾರಿದ್ರು ವಿಶ್ವ ಗೆದ್ದ ಕ್ಯಾಪ್ಟನ್. ಸಂದೀಪ್ ಪಾಟೀಲ್ ಬೆನ್ನಲ್ಲೇ ಟೀಂ ಇಂಡಿಯಾದ ಮಾಜಿ ಕ್ಯಾಪ್ಟನ್ ಕಪಿಲ್ ದೇವ್ ಕಿಡಿಕಾರಿದ್ರು. ನಾನು ಮತ್ತು ಅಂಶುಮಾನ್ ಜೊತೆಯಾಗಿ ಆಡಿದೀವಿ, ಆತನನ್ನ ಈ ರೀತಿ ನೋಡುವುದಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಬಿಸಿಸಿಐ ಆತನ ನೆರವಿಗೆ ನಿಲ್ಬೇಕು. ಒಂದ್ ವೇಳೆ ಬಿಸಿಸಿಐ ಆತನ ಸಹಾಯಕ್ಕೆ ಬಂದಿಲ್ಲ ಅಂದ್ರೆ ನಮ್ಮೆಲ್ಲರ ಪಿಂಚಣಿಯನ್ನ ಆತನಿಗೆ ನೀಡೋದಾಗಿ ಹೇಳಿದ್ರು. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಬಿಸಿಸಿಐ ವಿರುದ್ಧ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಕಪಿಲ್ ದೇವ್ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಈಗ ಬಿಸಿಸಿಐ ಮಾಜಿ ಆಟಗಾರನ ನೆರವಿಗೆ ಬಂದಿದೆ. ಯಾರು ಈ ಅಂಶುಮಾನ್ ಗಾಯಕ್ವಾಡ್? ಅಂಶುಮಾನ್ ಗಾಯಕ್ವಾಡ್ ಟೀಂ ಇಂಡಿಯಾದ ಮಾಜಿ ಆಟಗಾರ. ಅವರಿಗೆ ಈಗ 71 ವರ್ಷ ವಯಸ್ಸು. ಟೀಂ ಇಂಡಿಯಾ ಪರ 40 ಟೆಸ್ಟ್ ಹಾಗೂ 15 ಏಕದಿನ ಪಂದ್ಯಗಳನ್ನಾಡಿದ್ದಾರೆ. ಅವರಿಗೆ ತುಂಬಾ ಹೆಸರು ತಂದುಕೊಟ್ಟಿದ್ದು ಕೋಚಿಂಗ್ ಹುದ್ದೆ. 1997ರಿಂದ 2000ನೇ ಇಸ್ವಿವರೆಗೆ ಅಂದ್ರೆ 3 ವರ್ಷಗಳ ಕಾಲ ಟೀಂ ಇಂಡಿಯಾದ ಹೆಡ್ ಕೋಚ್ ಆಗಿ ಕೆಲಸ ಮಾಡಿದ್ರು. ಈ ಸಮಯದಲ್ಲಿ ಗಾಯಕ್ವಾಡ್ ಒಂದು ಬಲಿಷ್ಠ ತಂಡವನ್ನ ಕಟ್ಟಿದ್ರು. ಇವರ ಅವಧಿಯಲ್ಲಿ ಭಾರತ ಪ್ರತಿಷ್ಠಿತ ಕೋಕಾ ಕೋಲಾ ಕಪ್ ಹಾಗೂ ಪಾಕ್ ವಿರುದ್ಧ ದೆಹಲಿ ಟೆಸ್ಟ್ ಅನ್ನ ಗೆದ್ದುಕೊಂಡಿತ್ತು. ಅಂಶುಮಾನ್ ಗಾಯಕ್ವಾಡ್ ಕ್ಯಾನ್ಸರ್ ಜೊತೆ ಸುದೀರ್ಘ ಹೋರಾಟ ನಡೆಸ್ತಾ ಇದ್ದಾರೆ. ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಟೀಂ ಇಂಡಿಯಾದ ಯಶಸ್ಸಿಗಾಗಿ ಹೋರಾಡಿದ ಈ ಛಲಗಾರ ಕ್ಯಾನ್ಸರ್ ಅನ್ನೋ ಮಹಾಮಾರಿಯನ್ನ ಗೆದ್ದು ಆದಷ್ಟು ಬೇಗ ತಾಯ್ನಾಡಿಗೆ ವಾಪಸ್ ಆಗ್ಲಿ ಅಂತ ಇಡೀ ಹಿಂದೂಸ್ತಾನ ಪ್ರಾರ್ಥನೆ ಮಾಡ್ತಾ ಇದೆ. ಸ್ಪೋರ್ಟ್ಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.